ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ರಾಜಕೀಯದಲ್ಲಿ ಹಾಗೆ ಯಾರು ಒಂದು ಹೆಜ್ಜೆ ಮುಂದೆ ಯೋಚನೆ ಮಾಡಿ ದಾಳ ಉರುಳಿಸ್ತಾರೋ ಅವರ ಗೆಲುವಿನ ಚಾನ್ಸಸ್ ಹೆಚ್ಚಾಗಿರುತ್ತೆ. ಇಂಥ ಬುದ್ಧಿವಂತಿಕೆಯಲ್ಲಿ ಸಿದ್ದರಾಮಯ್ಯ ಎತ್ತಿದ ಕೈ ಮಾಸ್ಟರ್ ಮೈಂಡ್. ನವೆಂಬರ್ ಕ್ರಾಂತಿ ಡಿಸೆಂಬರ್ ಕ್ರಾಂತಿ ಅನ್ನೋ ಚರ್ಚೆಗಳ ನಡುವೆ ಸಿದ್ದರಾಮಯ್ಯ ಕರೆದಿರುವ ಡಿನ್ನರ್ ಮೀಟಿಂಗ್ ಜೊತೆ ಸಂಪುಟಕ್ಕೆ ಬಿಗ್ ಆಪರೇಷನ್ ವಿಚಾರ ಭಾರಿ ಸದ್ದು ಮಾಡ್ತಾ ಇದೆ. ಹಾಗಿದ್ರೆ ಏನಿದು ಔತಣಕೂಟ? ಬನ್ನಿ ತೋರಿಸ್ತೇವೆ. ಕೈಮನೆಯಲ್ಲಿ ನವೆಂಬರ್ ಕ್ರಾಂತಿ ಕಿಚ್ಚು. ಡಿನ್ನರ್ ದಾಳ ಉರುಳಿಸಿದ ಸಿಎಂ. ತಪ್ಪೇನಿದೆ, ಡಿನ್ನರ್ ಮಾಡೋದು ತಪ್ಪೇನಿದೆ, ಜೊತೆ ಸೇರೋದು, ಮಾತಾಡೋದು. MLAಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು, ಅದೇನು ಹೊಸ್ತ? ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಸಂದೇಶ ನೀಡಲು ಸಿಎಂ ಮಾಸ್ಟರ್ ಪ್ಲಾನ್. ವಿಸ್ತರಣೆ ಅಲ್ಲ, ಸಂಪುಟ ಪುನಾರಚನೆಗೆ ಪ್ಲಾನ್. 15 ಸಚಿವರಿಗೆ ಕಾದಿದೆಯಾ ಶಾಕ್? ಸಚಿವರಿಗೆ ಸಿಎಂ ಔತಣಕೂಟ. ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯೋ ಆಟ. ಬಹಳ ದಿನ ಆಯಿತು ಊಟ ಕೊಟ್ಟು, ಅದಕ್ಕೋಸ್ಕರ ಎಲ್ಲ ಮಿನಿಸ್ಟರ್ಗಳನ್ನು ಊಟಕ್ಕೆ ಕರೆದಿದ್ದೀನಿ. ಹೌದು, ಸಿಎಂ ಸಿದ್ದರಾಮಯ್ಯ ಕರೆದಿರೋ ಡಿನ್ನರ್ ಮೀಟಿಂಗ್ ರಾಜ್ಯ ಕಾಂಗ್ರೆಸ್ನಲ್ಲಿ ಭಾರಿ ಸಂಚಲನ ಎಬ್ಬಿಸಿದೆ. ನಾಯಕತ್ವದ ಬದಲಾವಣೆ, ನವೆಂಬರ್ ಕ್ರಾಂತಿ ಅಂತ ಚರ್ಚೆಗಳು ಭುಗಿಲೇಳ್ತಿರೋ ಹೊತ್ತಲ್ಲೇ ಸಿಎಂ ಸಿದ್ದರಾಮಯ್ಯ ಮಾಸ್ಟರ್ ಪ್ಲಾನ್ ರೂಪಿಸಿದಂತೆ ಕಾಣ್ತಿದೆ. ಅದುವೇ ಸಂಪುಟ ಪುನಾರಚನೆ ಮತ್ತು ಅದಕ್ಕೂ ಮುನ್ನ ನಡೆಯೋ ಡಿನ್ನರ್ ಮೀಟಿಂಗ್. ಬಹಳ ದಿನ ಆಯಿತು ಊಟ ಕೊಟ್ಟು, ಅದಕ್ಕೋಸ್ಕರ ಎಲ್ಲ ಮಿನಿಸ್ಟರ್ಗಳನ್ನು ಊಟಕ್ಕೆ ಕರೆದಿದ್ದೀನಿ. ವಿಷಯ ಏನು ಅಂದ್ರೆ, ಸಿಎಂ ಸಿದ್ದರಾಮಯ್ಯ ನವೆಂಬರ್ 20ರೊಳಗೆ ಸಂಪೂರ್ಣ ಸಂಪುಟ ಪುನಾರಚನೆಗೆ ತಯಾರಿ ನಡೆಸಿದ್ದಾರೆ ಎನ್ನಲಾಗಿದೆ. ಬಿಹಾರ ಚುನಾವಣೆ ಮುಗಿದ ನಂತರ ಅಂದ್ರೆ ನವೆಂಬರ್ 14ರ ನಂತರ ಬರೋಬ್ಬರಿ 15ಕ್ಕೂ ಹೆಚ್ಚು ಸಚಿವರಿಗೆ ಕೊಟ್ಟು ಸಂಪುಟ ಪುನಾರಚನೆ ಮಾಡಲು ಪ್ಲಾನ್ ಮಾಡಿದ್ದಾರೆ. ಈಗಾಗಲೇ ಈ ಬಗ್ಗೆ ಹೈಕಮಾಂಡ್ ಜೊತೆಗೂ ಮಾತನಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಹಾಗಾದ್ರೆ ಸಂಪುಟ ಪುನಾರಚನೆ ಅಸ್ತ್ರ ಇಟ್ಕೊಂಡು ಸಿಎಂ ಹಾಕಿರೋ ಲೆಕ್ಕಾಚಾರ ಎಂಥದ್ದು? ಒಂದೇ ಕಲ್ಲಿನಲ್ಲಿ 2 ಹಕ್ಕಿ ಹೊಡೆಯಲು ಸಿಎಂ ತಂತ್ರ ರೂಪಿಸಿದಾರ? ಆ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ತೋರಿಸ್ತೀವಿ ನೋಡಿ. ಸಂಪುಟ ಪುನಾರಚನೆ ಮೂಲಕ ಸಿದ್ದರಾಮಯ್ಯ ಅದೊಂದು ಸಂದೇಶ ನೀಡಲು ಲೆಕ್ಕಾಚಾರ ಹಾಕಿದ್ದಾರೆ. ಸುಮಾರು 15 ಸಚಿವರನ್ನ ಕೈಬಿಟ್ಟು ಸಚಿವ ಸಂಪುಟ ಪುನಾರಚನೆಗೆ ಸಿಎಂ ಪ್ಲಾನ್ ಮಾಡಿದ್ದಾರೆ. ಯಾಕಂದ್ರೆ ನವೆಂಬರ್ನಲ್ಲಿ ದೊಡ್ಡ ಮಟ್ಟದಲ್ಲಿ ಸಂಪುಟಕ್ಕೆ ಸರ್ಜರಿ ಆದ್ರೆ ನಾಯಕತ್ವ ಬದಲಾವಣೆ ಇಲ್ಲ ಎಂಬ ಸಂದೇಶವನ್ನ ನೀಡಲು ಸಿಎಂ ದಾಳ ಉರುಳಿಸಿದ್ದಾರೆ. ಈಗಾಗಲೇ ಈ ಸಂಬಂಧ ಕೆಸಿ ವೇಣುಗೋಪಾಲ್ ಜೊತೆ ಮಾತುಕತೆ ನಡೆಸಿದ್ದಾರೆ. ಬಿಹಾರ್ ಚುನಾವಣೆ ಬಳಿಕ ರಾಹುಲ್ ಜೊತೆ ಚರ್ಚಿಸುವುದಾಗಿ ಸಿಎಂ ತಿಳಿಸಿದ್ದಾರೆ. ಇದರ ಜೊತೆಗೆ ಸಚಿವರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ಳಲು ಸಿಎಂ ಮುಂದಾಗಿದ್ದಾರೆ. ಅಕ್ಟೋಬರ್ 13ರಂದು ಔತಣಕೂಟ ಆಯೋಜಿಸಿರೋ ಸಿಎಂ ಸಚಿವರನ್ನ ಮನವೊಲಿಸಲು ಪ್ಲಾನ್ ಹಾಕೊಂಡಿದ್ದಾರೆ. ತಪ್ಪೇನಿದೆ, ಡಿನ್ನರ್ ಮಾಡೋದು ತಪ್ಪೇನಿದೆ, ಜೊತೆ ಸೇರೋದು, ಮಾತಾಡೋದು. ಪೂರಕವಾಗಿ ಅಂತಲ್ಲ, ಅವ್ರು ರೆಗ್ಯುಲರ್ ಆಗಿ ಕರೀತಾ ಇರ್ತಾರೆ. MLAಗಳನ್ನ ಊಟಕ್ಕೆ ಕರೆಯೋದು ಮುಖ್ಯಮಂತ್ರಿಗಳು, ಅದೇನು ಹೊಸ್ತ? ಹಂಗ ವಿಶ್ವಾಸ ಇದ್ದೇ ಇದೆಯಲ್ಲ, ಏನು ಊಟ ಹಾಕಿ ವಿಶ್ವಾಸ ತಗೋಬೇಕಾ? ಈಗ ಸಿಎಂ ಅವ್ರು ಡಿನ್ನರ್ ಕರಿಬಾರ್ದ? ನಾನು ಡಿನ್ನರ್ ಕರಿಬಾರ್ದ? ಇಲ್ಲ ಸರ್, ಒಂದ್ ನಿಮಿಷ. ಸಚಿವರ ಮೌಲ್ಯಮಾಪನ ಮಾಡೋದು ಹೈಕಮಾಂಡ್ ಇರ್ಬೋದು, ಮುಖ್ಯಮಂತ್ರಿಗಳಿರ್ಬೋದು, PCC ಅಧ್ಯಕ್ಷರಿರ್ಬೋದು, ಅದವ್ರ ಹಕ್ಕು ಮಾಡ್ತಾರೆ. 3 ಸಚಿವರಿಂದ ರಹಸ್ಯ ಮೀಟಿಂಗ್. ಸಿಎಂ ಡಿನ್ನರ್ ಆಯೋಜನೆ ಬೆನ್ನಲ್ಲೇ SC/ST ಸಚಿವರ ಬ್ರೇಕ್ಫಾಸ್ಟ್ ಮೀಟಿಂಗ್ ಭಾರೀ ಕುತೂಹಲ ಕೆರಳಿಸಿದೆ. ರಾಜ್ಯ ಸಚಿವ ಸಂಪುಟಕ್ಕೆ ಮೇಜರ್ ಸರ್ಜರಿ ಬೆನ್ನಲ್ಲೇ ಖಾಸಗಿ ಅಪಾರ್ಟ್ಮೆಂಟ್ನಲ್ಲಿ ಸಭೆ ಸೇರಿದ ಸಚಿವ ಪರಮೇಶ್ವರ್, ಸಚಿವ ಮಹದೇವಪ್ಪ, ಸಚಿವ ಸತೀಶ್ ಜಾರಕಿಹೊಳಿ ಮಾತುಕತೆ ನಡೆಸಿದ್ದಾರೆ. 3 ಸಚಿವರು ಮುಂದಿನ ರಾಜಕೀಯದ ಬಗ್ಗೆ ಮಹತ್ವದ ಚರ್ಚೆ ನಡೆಸಿದ್ದಾರೆ. ರಾಜ್ಯ ರಾಜಕೀಯದಲ್ಲಿ ನವೆಂಬರ್ನಲ್ಲಿ ಬದಲಾವಣೆ ಮುನ್ನೆಲೆ ಬಂದಿರೋದಕ್ಕೆ ದಲಿತ ನಾಯಕತ್ವದ ಅಸ್ತಿತ್ವ ಹಾಗೂ ನಾಯಕತ್ವದ ವಿಚಾರ ಪ್ರಸ್ತಾಪಿಸಿದ್ದಾರೆ. ಈ 2 ವಿಚಾರ ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆಯ ಬಗ್ಗೆ ಚಿಂತನೆ ನಡೆಸಿದ್ದಾರೆ. ಈ ಮೂಲಕ ದಲಿತಾಸ್ತ್ರಕ್ಕೆ ಮುಂದಾಗಿದ್ದಾರೆ. ಕಾಂಗ್ರೆಸ್ನ ಸಾಂಪ್ರದಾಯಿಕ ಮತಗಳ ಕಾರ್ಡ್ ಮುಂದಿಟ್ಟು ದಲಿತಾಸ್ತ್ರಕ್ಕೆ ಪ್ಲಾನ್ ಮಾಡಿಕೊಂಡಿದ್ದಾರೆ. ಸಂಪುಟ ಪುನಾರಚನೆ ಸುಳಿವು ಸಿಕ್ತಿದ್ದಂತೆ ಸಚಿವ ಸ್ಥಾನಕ್ಕೆ ಹೆಚ್ಚಿದ ಲಾಬಿ. ಸಂಪುಟ ಪುನಾರಚನೆಯ ಸುಳಿವು ಸಿಗ್ತಾ ಇದ್ದಂತೆ ಸಚಿವಾಕಾಂಕ್ಷಿಗಳ ಪೈಪೋಟಿ ಶುರುವಾಗಿದೆ. ಶಾಸಕ NH ಕೋನರೆಡ್ಡಿ ಮತ್ತು ಬಂಗಾರಪೇಟೆ ಶಾಸಕ ನಾರಾಯಣಸ್ವಾಮಿ ಸಚಿವ ಸ್ಥಾನಕ್ಕೆ ಟವಲ್ ಹಾಕಿದ್ದಾರೆ. ಅಲ್ಲದೆ ಸಚಿವ ಸಂಪುಟದಿಂದ ವಜಾಗೊಂಡಿರೋ KN ರಾಜಣ್ಣ ಪರೋಕ್ಷವಾಗಿ ಟವಲ್ ಹಾಕಿದ್ದಾರೆ. ನಾನು ಯಾವತ್ತೂ ಮಂತ್ರಿ ಸ್ಥಾನ ಬೇಕು ಅಂತ ಕೇಳಿಲ್ಲ, ಸಿಎಂ ಮೇಲೆ ವಿಶ್ವಾಸವಿದೆ ಅಂದಿದ್ದಾರೆ. ಬಿಹಾರ್ ಎಲೆಕ್ಷನ್ ತನಕ ಸುಮ್ಮನೆ ಇದ್ಬಿಡಿ,
ಬಿಹಾರ್ ಎಲೆಕ್ಷನ್ ಕಳೆದೋಗ್ಲಿ. ನೋಡಿ, CM ಬಗ್ಗೆ ನನಗೆ ವಿಶ್ವಾಸ ಇದೆ. ಅವರು ಎಲ್ಲ ಕಾಲದಲ್ಲೂ ಕೂಡ ನಾನು ಮಂತ್ರಿ ಕೆಲಸ ಕೊಡಿ ಅಂತ ಯಾರನ್ನು ಕೇಳಕ್ ಹೋಗಿಲ್ಲ, ಗೊತ್ತಾಯ್ತಾ? ಕಳೆದ ಚುನಾವಣೆನೂ ಅಷ್ಟೇ, ನೀನು 18 ಸೋತ್ಬಿಟ್ಟೆ ಕಣ, ನೀನು ಮಂತ್ರಿ ಮಾಡ್ತಿದ್ದೆ, ನಿನ್ ಜಾಗದಲ್ಲಿ ತಗೊಂಡೋಗಿ ನಾನು ಅವ್ರನ್ನ ತುಕಾರಾಮ್ ಮಾಡಿದೆ ಅಂತ ಒಂದ್ಸರಿ ಅವರೇ ವ್ಯಕ್ತ ಮಾಡಿ ಸೋತ್ಬಿಟ್ಟಿದ್ದೆ. ಅವಾಗ ನನಗೆ ಬಾರಿ ಅವಕಾಶ ಮಾಡಿಕೊಡ್ತಾ ಅನ್ನೋ ವಿಶ್ವಾಸ ಇದೆ. ನಾನು ಕೂಡ ಹೈಕಮಾಂಡು ಮತ್ತು ಎಲ್ಲ ಮುಖಂಡರಲ್ಲಿ ಮನವಿ ಮಾಡ್ತೇನೆ. ಕಾಂಗ್ರೆಸ್ ಕ್ರಾಂತಿ, ಕಾಂಗ್ರೆಸ್ ಬಿಟ್ಟರೆ ಬೇರೆ ಏನಾಗಲ್ಲ. ತಾವು ಸಚಿವ ಸ್ಥಾನದ ಆಕಾಂಕ್ಷಿ ಸರ್? ನಾ ಹಿಂದೂ ಹೇಳಿಲ್ಲ, ನಾನು ಸಚಿವ ಸ್ಥಾನದ ಆಕಾಂಕ್ಷಿ ಅಂತ ಹೇಳಿವಿ. ಮಾಡೋದು ಬಿಟ್ಟದ್ದು ಹೈಕಮಾಂಡು, ಮುಖ್ಯಮಂತ್ರಿಗಳಿಗೆ, ಉಪಮುಖ್ಯಮಂತ್ರಿಗಳಿಗೆ. ನನಗೇನು ಗೊತ್ತಿಲ್ಲ, ಕೇಳಿದ್ರೆ ಸಲಹೆ ಕೊಡ್ತೀನಿ ಅಂದ ಡಿಕೆ. ಕ್ಯಾಬಿನೆಟ್ ಸರ್ಜರಿ ಬಗ್ಗೆ ಪ್ರತಿಕ್ರಿಯಿಸಿದ DCM ಡಿಕೆ, ನನಗೆ ಯಾವ ವಿಚಾರವೂ ಗೊತ್ತಿಲ್ಲ, ನನ್ನ ಕೇಳಿದ್ರೆ ಏನ್ ಸಲಹೆ ಕೊಡಬೇಕೋ ಕೊಡ್ತೀನಿ ಅಂದಿದ್ದಾರೆ. ನನಗೆ ಯಾವ ವಿಚಾರನೂ ಗೊತ್ತಿಲ್ಲ. ನಾವೆಲ್ಲ ಪಾರ್ಟಿಯವರು ಏನು ತೀರ್ಮಾನ ಮಾಡ್ತಾರೆ ಆ ಪಾರ್ಟಿಯವರು ಮತ್ತು ಮುಖ್ಯಮಂತ್ರಿಗಳಿಗೆ ಬಿಟ್ಟಂತ ವಿಚಾರ. ನಾನು ಯಾವುದು ಭಯ ಹಾಕೋದಿಲ್ಲ. ನನ್ನೇನಾದ್ರು ಕರೆದು ಮಾತಾಡಿದ್ರೆ ನಂದು ಏನು ಸಲಹೆ ಕೊಡಬೇಕು ಕೊಡ್ತೀನಿ. ಅದು ಬಿಟ್ಟರೆ ಯಾರು ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ, ಯಾವ ಚರ್ಚೆಗೂ ಆಸ್ಪದ ಕೊಟ್ಟು ಸುಮ್ಮನೆ ಗೊಂದಲ ಕ್ರಿಯೇಟ್ ಮಾಡೋದು ಬೇಡ ಅಂತೇಳಿ ನಾನು ನಮ್ರತೆಯಿಂದ ಎಲ್ಲರೂ ಕೂಡ ಮನವಿ ಮಾಡ್ತೀನಿ. ಇದೆಲ್ಲದರ ನಡುವೆ ಸಿಎಂ ಕರೆದಿರೋ ಔತಣಕೂಟಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ವ್ಯಾಖ್ಯಾನವೊಂದನ್ನ ಮಾಡಿದ್ದಾರೆ. ಸೆಂಡ್ ಆಫ್ಗೆ ಸಭೆ ಕರೆದಿದ್ದೀರಾ ಅಂತ ಪ್ರಶ್ನಿಸಿದ್ದಾರೆ. ನನಗನ್ಸ್ತದೆ, ರಾಜಣ್ಣ ಹೇಳಿದ್ರಲ್ಲ ನವೆಂಬರ್ ಕ್ರಾಂತಿ, ಆ ಕ್ರಾಂತಿಗೋಸ್ಕರ ತರಾತುರಿಯಲ್ಲಿ ಮಾಡ್ತಾ ಇದ್ದೀರಾ. ಈಗ ಮಿನಿಸ್ಟರ್ಗಳದ್ದು ಮೀಟಿಂಗು, ಊಟಕ್ಕೆ ಡಿನ್ನರ್ ಕರೆದಿದ್ದಾರೆ, ಸೆಂಡ್ ಆಫ್ಗೆ ಕರೆದಿದ್ದೀರಾ? ಏನು ಕರೆದಿದ್ದೀರಾ? ಸೆಂಡ್ ಆಫ್ ಧನ್ಯವಾದ ಹೇಳೋ ಸಭೆನಾ ಅದು? ಅಶೋಕ್ ಹೀಗೆ ಸೆಂಡ್ ಆಫ್ ಮಾತನಾಡಿದ್ರೆ ನೋಟಿಸ್ ಕೊಟ್ಟರು ಇಕ್ಬಾಲ್ ಹುಸೇನ್ ಸಿಎಂ ಕುರ್ಚಿ ಬಗ್ಗೆ ಮಾತನಾಡಿದ್ದಾರೆ. ಡಿಕೆ ಸಿಎಂ ಆಗ್ತಾರೆಂಬ ಮಾತನಾಡಿದ್ದಾರೆ. ಈಗೂ ಹೇಳ್ತೀನಲ್ಲ, ಇಲ್ಲ ಅಂತ ಇಲ್ಲ. ಅದಕ್ಕೆ ಈಗಾಗಲೇ ನಾವು ಹೈಕಮಾಂಡ್ಗೆ ನಾವು ತೀರ್ಮಾನ ತಗೊಳ್ತೇವೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾವು ಬದ್ಧವಾಗಿರ್ತೀವಿ. ಏನಾಗ್ತಾರಂತ ಹೇಳ್ತೀರ? ಹೇಳ್ತಾ ಇದ್ದೀನಲ್ಲ ಸರ್, ಮುಖ್ಯಮಂತ್ರಿ ಆಗ್ತಾರಂತ ಈಗೂ ಹೇಳ್ತಾ ಇದ್ದೀನಲ್ಲ, DK ಶಿವಕುಮಾರ್. ಸಿಎಂ ಕರೆದ ಔತಣಕೂಟ ಸಚಿವ ಸಂಪುಟ ಪವರ್ ಶೇರಿಂಗ್ ವಿಚಾರಕ್ಕೆ ತಳಕು ಹಾಕೊಂಡಿದೆ. ಕಾಲದ ಮುಂದೆ ರಾಜಕಾರಣವು ಅತೀತವೇ. ಸಿದ್ದರಾಮಯ್ಯ ನೀಡ್ತಿರೋ ಡಿನ್ನರ್ ಯಾರ ಪಾಲಿನ ಬೀಳ್ಕೊಡುಗೆ ಅನ್ನೋದು ಮಾತ್ರ ಪ್ರಶ್ನೆಗೆ ಅರ್ಹ. ಹರೀಶ್ ಜೊತೆ ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಭರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH